ಹಾಯ್ ಫ್ರೆಂಡ್ಸ್, ಶಾಂತಸ್ಟರ್ ಚಾನಲ್ಗೆ ಸ್ವಾಗತ. ಇವತ್ತು ರೆಸಿಪಿ ಬಂದು ಹೀರೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಹೀರೆಕಾಯಿ ನೀಟಾಗಿ ತೊಳೆದು ತುಂಬನ್ನು ತೆಗೆದು ಆದಮೇಲೆ ನೀಟಾಗಿ ತೊಳೆದಿದ್ದೀನಿ. ನೋಡಿ, ತುಂಬೆಲ್ಲ ತೆಗೆದು ಬಿಟ್ಟಿದ್ದೀನಿ. ಅರ್ಧ kg ಇದೆ ಹೀರೆಕಾಯಿ. ಮತ್ತು ಟೊಮೆಟೊ ಕೂಡ 7 ಟೊಮೆಟೊ ತೆಗೆದುಕೊಂಡಿದ್ದೀನಿ. ಮೀಡಿಯಮ್ ಸೈಜು ಟೊಮೆಟೊ, ಆಪಲ್ ಟೊಮೆಟೊ ಅಲ್ಲ, ಇದು ನಾಟಿ ಟೊಮೆಟೊ. ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಹುಳಿ ಇಡಬಾರ್ದು, ಈ ಸಾಂಬಾರಿಗೆ ಹುಣಸೆ ಹುಳಿ ಹಿಡ್ದಿರ ಮಾಡಬೇಕಾಗತ್ತೆ. ಅದರಿಂದಾಗಿ ನಾನು ಒಂದು 7 ಟೊಮೆಟೊನ ತೆಗೆದುಕೊಂಡಿದ್ದೀನಿ. ತುಂಬ ಈಸಿ ಮಾಡೋದು, ಅಷ್ಟೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ಸಾಂಬಾರು. ಬನ್ನಿ ನೋಡೋಣ. ಈಗ ನಾನು ಹೀರೆಕಾಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಟೊಮೆಟೊ ತೆಗೆದುಕೊಂಡಾಗ ನೋಡಿ ತಗೋಬೇಕಾಗತ್ತೆ. ನೋಡಿ, ಇಲ್ಲಿ ಹೂಜಿ ಹುಳ ಅಂತ ಇಲ್ಲಿ ಸೇರಿಕೊಂಡೈತೆ ನೋಡಿ. ಈಗ ಇದನ್ನು ನಾವು ಕಟ್ ಮಾಡಿದಾಗ ಇದರಲ್ಲಿ ಹುಳ ಇರುತ್ತೆ. ಇದು ವೇಸ್ಟ್, ಇದು ಟೊಮೆಟೊ ಅಂತೂ ನಾನು ನೋಡಲಿಲ್ಲ, ಎತ್ಕೊಂಡ್ಬಂದೆ. ಈಗ ಬೇರೆ ಟೊಮೆಟೊ ತಗೊಂಬಂದು ನಾನು ಕಟ್ ಮಾಡ್ಕೊಳ್ತೀನಿ. ಈಗ ಈ ಟೊಮೆಟೊ ಮತ್ತು ಹೀರೆಕಾಯಿ ಎರಡನ್ನು ಕೂಡ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಈ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹೀರೆಕಾಯಿನ ಇಷ್ಟಪ್ಪ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ಟೊಮೆಟೊ ಕಟ್ ಮಾಡೋಣ. ನೋಡಿ, ಟೊಮೆಟೊ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಅದೇ ಬೌಲ್ಗೆ ತರಕಾರಿ ಜೊತೆ ಸೇರಿಸ್ತಾ ಇದ್ದೀನಿ. ಈಗ ನಾವು ತರಕಾರಿ ಕಟ್ ಮಾಡ್ಕೊಂಡಿರೋದನ್ನು ಒಂದು ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ. ಅದರ ಜೊತೆಗೆ ತೊಗರಿಬೇಳೆ ಇಷ್ಟು ತೆಗೆದುಕೊಂಡಿದ್ದೀನಿ, ಮತ್ತು ಹೆಸರು ಕಾಳು ಇಷ್ಟನ್ನು ತೆಗೆದುಕೊಂಡಿದ್ದೀನಿ. ಎರಡನ್ನು ನೀಟಾಗಿ ತೊಳೆದು ಹಾಕೋಣ. ತೊಳೆದಂಥ ಹೆಸರು ಕಾಳು ಬೇಳೆನ ಸೇರಿಸ್ತಾ ಇದ್ದೀನಿ ಕುಕ್ಕರ್ಗೆ. ಈಗ ನೋಡಿ, ಈ ದಪ್ಪದಾದಂತಹ ಚೆಂಬಲ್ಲಿ 1/4 ಚೆಂಬು ನೀರನ್ನು ಸೇರಿಸ್ತೀನಿ. 1/4 ಚೆಂಬು ನೀರಾದರೆ ಸಾಕು. ನೋಡಿ, 1/4 ಚೆಂಬು. ಇದಕ್ಕೆ ತಕ್ಕಷ್ಟು ನಾವು ಕಲ್ಲುಪ್ಪನ್ನು ಸೇರಿಸೋಣ. ನೀವು ಸ್ಪೂನಲ್ಲಿ ಹಾಕೋರಾದರೆ ಸ್ಪೂನಲ್ಲೇ ಸೇರಿಸ್ಕೊಳ್ಳಿ. ಈಗ ಲಿಡ್ಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಲಿಡ್ಡನ್ನು ಕ್ಲೋಸ್ ಮಾಡಿ 1 ವಿಜಲ್ಲು ಕೂಗಿಸ್ಕೊಳ್ಳೋಣ. ಒಂದೇ ಒಂದು ವಿಜಲ್ ಆದರೆ ಸಾಕು. ಕುಕ್ಕರನ್ನು 1 ವಿಜಲ್ ಕೂಗಿಸ್ಕೊಂಡಿದ್ದೀನಿ. ಕುಕ್ಕರ್ ಗ್ಯಾಸ್ ಬಿಡುವಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಕಾಯಿ ತುರಿ ಇಷ್ಟು ತುರಿದಿಟ್ಕೊಂಡಿದ್ದೀನಿ. ನಾಟಿ ಕೊತ್ತಂಬರಿ ಸೊಪ್ಪು ಇಷ್ಟು ತೆಗೆದುಕೊಂಡಿದ್ದೀನಿ. 2 ಒಣಮೆಣಸಿನ್ಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂತಂದರೆ ರಸದ ಪುಡಿ ಖಾರ ಕಡಿಮೆ ಇರುತ್ತೆ, ಅದಕ್ಕೆ 1-2 ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ರಸದ ಪುಡಿ ನೋಡಿ 5 ಸ್ಪೂನಷ್ಟು ತೆಗೆದುಕೊಂಡಿದ್ದೀನಿ. ಇದು ಮನೇಲಿ ಮಾಡಿರೋವಂಥದ್ದು ರಸದ ಪುಡಿ. ನೀವು ಬೇಕಂದರೆ ಅಂಗಡಿನಲ್ಲಿ ಪಾಕೆಟ್ ತಂದು ಮಾಡ್ಕೋಬೋದು, ಅದರಲ್ಲಿ ಹಾಕ್ಕೋಬೋದು. 1 ದಪ್ಪದಾದಂಥ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಬೆಳ್ಳುಳ್ಳಿನ ಈ ರೀತಿ ಜಜ್ಜಿಟ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ನಾವು ಸಾಂಬಾರನ್ನು ಎಷ್ಟು ಚೆನ್ನಾಗಿ ಮಾಡ್ಕೋಬೋದು ಅಂತಂದರೆ ಅಷ್ಟು ಚೆನ್ನಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಈಗ ನಾನು ಗ್ಯಾಸ್ ಬಿಡೋಷ್ಟರಲ್ಲಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ತಲೆಗೆ ಮೆಹಂದಿ ಹಚ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ತುಂಬ ದಿನ ಆಯಿತು ಮೆಹಂದಿ ಹಾಕ್ಕೊಳ್ಳೋಕ್ಕೆ. ನೋಡಿ, ಮೆಹಂದಿ ಪುಡಿ ತೆಗೆದುಕೊಂಡಿದ್ದೀನಿ. ಇದು ಹೆನ್ನ ಪ್ಯೂರ್ 100% ಪ್ಯೂರ್ ಹೆನ್ನ ಪುಡಿ ಇದು. ಇದರ ಜೊತೆಗೆ ನಾನು ಸ್ವಲ್ಪ ನಿಂಬೆ ರಸನ ಸೇರಿಸ್ತಾ ಇದ್ದೀನಿ. ಜಾಸ್ತಿ ಬೇಡ, ಒಂದು 5-6 ಡ್ರಾಪ್ಸ್ ಅಷ್ಟು ಮಾತ್ರ ನಿಂಬೆ ರಸ. ಯಾಕಂತಂದರೆ ಜಾಸ್ತಿ ಹಾಕಿದರೆ ಏನಂದರೆ ಹೇರ್ ಫಾಲ್ ಆಗುತ್ತೆ. ಒಂದು 5-6 ಡ್ರಾಪ್ಸ್ ಮಾತ್ರ ಹಾಕಿದರೆ ಹೇರ್ ಫಾಲ್ ಆಗೋದಿಲ್ಲ. ಒಳ್ಳೆ ಶೈನಿಂಗ್ ಬರುತ್ತೆ ಮತ್ತು ಹೇರ್ಸ್ ಕೂಡ ಗಟ್ಟಿ ಬರುತ್ತೆ. ಈಗಾಗಲೇ ನಾನು ಶೇರ್ ಮಾಡಿದ್ದೀನಿ ವಿಡಿಯೋ, ತುಂಬ ಚೆನ್ನಾಗಿರುತ್ತೆ. ಮತ್ತು ಅದರ ಜೊತೆಗೆ ಕರ್ಡನ್ನು ಅಂತಂದರೆ ಮೊಸರನ್ನು ನಾನು ಸೇರಿಸ್ತಾ ಇದ್ದೀನಿ ಕಟ್ ಮಾಡಿಕೊಂಡು. ನೀವು ಮೊಸರು ಹಾಕಿದಷ್ಟು, ಅಂದರೆ ನೀವು ಬರೀ ಮೊಸರಲ್ಲಿ ಕಲಸಿದರೂ ಕೂಡ, ಎಲ್ಲೋ 1-2 ಸ್ಪೂನ್ ನೀರು ಹಾಕಿದರೂ ಕೂಡ ತುಂಬ ಚೆನ್ನಾಗಾಗತ್ತೆ.
ಈಗ ಈ ಮೂರನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರ ಜೊತೆಗೆ ಸ್ವಲ್ಪ ನೀರನ್ನು ಹಾಕಿ ಮೊಸರಷ್ಟು ಗಟ್ಟಿಯಾಗಿ ನಾವು ಕಲಿಸ್ಕೋಬೇಕು, ತುಂಬ ತೆಳ್ಳಗೆ ಮಾಡಬಾರ್ದು. ರೆಡಿ ಆಯಿತು. ಈಗ ನಾನು ಕುಕ್ಕರ್ ಗ್ಯಾಸ್ ಬಿಡೋ ಅಷ್ಟರಲ್ಲಿ ಇದನ್ನು ಅಪ್ಲೈ ಮಾಡ್ಕೊಂಡು ಬಂದುಬಿಡ್ತೀನಿ ಫ್ರೆಂಡ್ಸ್. ಅನಂತರ ನಾನು ಸಾಂಬಾರು ಮಾಡೋದು ತೋರಿಸ್ತೀನಿ. ತಲೆಗೆ ಮೆಹಂದಿ ಹಾಕ್ಕೊಂಡೆ ಬಂದೆ ಫ್ರೆಂಡ್ಸ್. ಈಗ ಕುಕ್ಕರನ್ನು ನೋಡೋಣ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಬೆಂದಿರುತ್ತೆ ಅಂತ. ಒಂದೇ ಒಂದು ವಿಜಲ್ಲೇ ನಾವು ಕೂಗಿಸ್ಕೋಬೇಕಾಗಿರೋದು. ನೋಡಿ, ಬೇಳೆನೂ ಬೆಂದಿದೆ ಚೆನ್ನಾಗಿ, ಹೆಸರು ಕಾಳು ಬೆಂದಿದೆ. ಈಗ ನಾವು ಈ ಸಾಂಬಾರಿಗೆ ಒಗ್ಗರಣೆ ಕೊಡಬೇಕು. ಈಗ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟು ಒಂದು 3-4 ಸ್ಪೂನಷ್ಟು ಆಯಿಲನ್ನು ಸೇರಿಸೋಣ. ಸಾಕು ಅಷ್ಟು ಆಯಿಲು. ಅದರ ಜೊತೆಗೆ ಸ್ವಲ್ಪ ಸಾಸಿವೆನ ಸೇರಿಸ್ತಾ ಇದ್ದೀನಿ. ಸಾಸಿವೆ ಸಿಡಿಸಿಡ ಅಂತಂದ ಮೇಲೆ ಈರುಳ್ಳಿನ ಸೇರಿಸೋಣ. ಆನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಕಟ್ ಮಾಡಿಕೊಂಡಂತಹ ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಇಷ್ಟೂ ಫ್ರೈ ಆಗಲಿ. ಒಗ್ಗರಣೆಗೆ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸಿದರೆ ಸಾಂಬಾರು ಬಹಳ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಈರುಳ್ಳಿ ಕೂಡ ಬೇಗನೆ ಫ್ರೈ ಆಗುತ್ತೆ. ಈಗ ಅದರ ಜೊತೆಗೆ ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ಕಾಯಿ ತುರಿ ನೀವು ಎಷ್ಟು ಹಾಕಿದರೆ ಅಷ್ಟು ರುಚಿಯಾಗಿರುತ್ತೆ. ತುಂಬ ಫ್ರೈ ಮಾಡಬಾರ್ದು ಕಾಯಿ ತುರಿನ. ಕಾಯಿ ತುರಿ ಹಾಕಿದ ಮೇಲೆ ನೋಡಿ, ಒಂದು 4 ಸೆಕೆಂಡ್ 5 ಸೆಕೆಂಡಷ್ಟು ಟೈಮ್ ಅಷ್ಟೇ ಫ್ರೈ ಮಾಡಬೇಕಾಗಿರೋದು. ನಂತರ ನಾವು ಸಾಂಬಾರನ್ನು ಆ ಪಾತ್ರೆಗೆ ಸೇರಿಸಿಬಿಡಬೇಕು. ಪಾತ್ರೆಗೆ ಎಲ್ಲ ಸಾಂಬಾರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದರ ಜೊತೆಗೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರುವಂಥದ್ದು ಸೇರಿಸೋಣ. ಮತ್ತು ರಸದ ಪುಡಿ 5 ಸ್ಪೂನ್ ತೆಗೆದುಕೊಂಡಿದ್ದನ್ನು ಸೇರಿಸೋಣ. ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಸೇರಿಸಿ ನಾವು ಒಂದು 7-8 ನಿಮಿಷ ಕುದಿಸ್ಬೇಕಾಗತ್ತೆ. ಕುದಿ ಬಂದ ಮೇಲೆ ಒಂದು 7-8 ನಿಮಿಷ ಕುದಿಸಿದರೆ ಸಾಂಬಾರು ರೆಡಿ ಆಗುತ್ತೆ. ಎಷ್ಟು ಟೇಸ್ಟ್ ಇರುತ್ತಂತಂದರೆ ನಿಜವಾಗ್ಲೂ ಅಷ್ಟು ರುಚಿ ಇರುತ್ತೆ ಫ್ರೆಂಡ್ಸ್. ಈ ಸಾಂಬಾರು ಚಪಾತಿ, ಪೂರಿ ಮತ್ತು ರೈಸ್ಗೆ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಕುದಿ ಬಂದ ಮೇಲೆ ಒಂದು 7-8 ನಿಮಿಷ ಕುದಿಸಿದ್ರೆ ಸಾಕು. ಸಾಂಬಾರು ಕುದೀಲಿ. ಇನ್ನೇನು ಸಾಂಬಾರು ರೆಡಿ ಆಗ್ತಾ ಬಂತು ಫ್ರೆಂಡ್ಸ್. ಏನು ಘಮ ಕೊಡ್ತಾ ಇದೆ ಅಂತಂದರೆ ಸಾಂಬಾರು ಅಷ್ಟು ಘಮ ಘಮ ಅಂತ ಘಮಿಸ್ತಾ ಇದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ, ನೋಡೋಕ್ಕೂ ಅಷ್ಟೇ ಚೆಂದ, ರುಚಿ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಬಾಟ್ಲಿಗೆ ಹಾಕ್ಕೊಂಡು ಕುಡಿದು ಬಿಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಸಾಕು ನೀವು. ಮತ್ತು ಪದೇ ಪದೇ ನೀವು ಇದೇ ಸಾಂಬಾರನ್ನೇ, ಅಷ್ಟು ಈಸಿ ಇದೆ, ಅಷ್ಟೇ ಟೇಸ್ಟಾಗಿರುತ್ತೆ. ಇದೇ ಸಾಂಬಾರನ್ನೇ ನೀವು ಮಾಡಿ ತಿಂತೀರಾ. ನಿಜವಾಗ್ಲೂ ಖಂಡಿತವಾಗೂ ನಾನು ಹೇಳ್ತಾ ಇದ್ದೀನಿ, ಖಂಡಿತವಾಗೂ ಈ ಸಾಂಬಾರನ್ನು ನೀವು ಬಿಡೋದೇ ಇಲ್ಲ. ಮತ್ತು ಯಾವಾಗಲೂ ಇದೇ ಸಾಂಬಾರು ಕೇಳ್ತಾರೆ ನಿಮ್ಮ ಮನೆಯಲ್ಲಿ ಮಂದಿ ಎಲ್ಲ. ನಿಜವಾಗ್ಲೂ ಅಷ್ಟು ರುಚಿಯಾಗಿರುತ್ತೆ. ಸೂಪರ್ ಟೇಸ್ಟಿ ಸಾಂಬಾರು. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೇನು 1 ನಿಮಿಷ ಬೇಯಬೇಕಷ್ಟೇ. ಆಯಿತು ಫ್ರೆಂಡ್ಸ್, ಸಾಂಬಾರು ರೆಡಿ ಆಯಿತು. ಈಗ ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ವಾವ್, ಸೂಪರ್ ಸಾಂಬಾರು. ಸರ್ವಿಂಗ್ ಬೌಲ್ಗೆ ತೆಗೆದುಕೊಂಡ್ಬಿಡೋಣ ಸಾಂಬಾರನ್ನು. ನೋಡಿ ಎಷ್ಟು ಚೆಂದವಾಗಿ ಕಾಣಿಸ್ತಾ ಇದೆಯಲ್ಲ ಸಾಂಬಾರು. ಅಷ್ಟೇ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಒಂದೇ ಒಂದು ಸಲ ಟ್ರೈ ಮಾಡಿ.
ಇದನ್ನು ಹೀರೆಕಾಯಿ, ಸೋರೆಕಾಯಿ ಮತ್ತು ಪಡವಲಕಾಯಿ, ಸೀಮೆ ಬದನೆಕಾಯಿ ಇಂಥದ್ರಲ್ಲಿ ಇಂಥ ತರಕಾರಿಗಳಲ್ಲಿ ಈ ಸಾಂಬಾರನ್ನು ಮಾಡ್ಬೋದು ನೀವು. ತುಂಬ ಟೇಸ್ಟಾಗಿ ಇರುತ್ತೆ, ತುಂಬ ಅದ್ಭುತವಾದಂತಹ ಟೇಸ್ಟನ್ನು ಕೊಡುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.